ಸನ್ಮಾನ್ಯ ಶ್ರೀ ಮಂಜುನಾಥ್ ಅವರಿಂದ ಒಂದು ಸುಶ್ರಾವ್ಯವಾಗಿ ಅವರ ಕಂಠಸಿರಿಯಿಂದ ಒಂದು ಗಾಯನ ಮೂಡಿ ಬರ್ತಾ ಇದೆ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ ಎಚ್.ಎಸ್. ಗಣೇಶ್ ಭಟ್ ಅವರು ಆಗಮಿಸಿದ್ದಾರೆ. ಇವರು ಶಿಕ್ಷಣ ತಜ್ಞರು, ಎಂ.ಇ.ಎಸ್. ಕಾಲೇಜ್ ಮಲ್ಲೇಶ್ವರಂನ ನಿವೃತ್ತ ಪ್ರಾಂಶುಪಾಲರಾಗಿದ್ದರು. ಸರಿಸುಮಾರು 30 ದಶಕಗಳಿಂದಲೂ ಪ್ರತಿ ತಿಂಗಳು ತಮ್ಮ ಹೊತ್ತಿಗೆಯನ್ನು ಹೊರತರುತ್ತಿದ್ದಾರೆ. ಅವರ ಬಗ್ಗೆ ನೀವು ನೋಡಬೇಕಾದ್ರೆ ಒಂದು 50-60 ಪುಟಗಳೇ ಇದೆ. ಅವರು ಮಾಡಿರೋ ಸಾಧನೆ ಹೇಳ್ತಾರಲ್ಲ, ಆಡುಮುಟ್ಟದ ಸೊಪ್ಪಿಲ್ಲ ಅಂತ, ಹಾಗೆ ವಿದ್ಯಾಸಂಸ್ಥೆಯಲ್ಲಿ ಅವರು ಮಾಡದೇ ಇರುವಂತಹ ಕೆಲಸವೇ ಇಲ್ಲ. ಅಷ್ಟು ಪ್ರತಿ ತಿಂಗಳು ತಮ್ಮ ಹೊತ್ತಿಗೆಯನ್ನು ಹೊರತರುತ್ತಾ ಇದ್ದಾರೆ. ಇವರು ಇಲ್ಲಿಗೆ ಆಗಮಿಸಿರುವುದು ನಮ್ಮ ಸೌಭಾಗ್ಯವೇ ಸರಿ. ಇವರು ಸಂಸ್ಥಾನದ ಬಗ್ಗೆ ತಮ್ಮ ಹೊಳಹನ್ನು ಹಂಚಿಕೊಳ್ಳಬೇಕಾಗಿ ಮೊದಲಾಗಿ ಇಲ್ಲಿ ಉಪಸ್ಥಿತಿರತಕ್ಕಂತಹ ಎಲ್ಲರಿಗೂ ಕೂಡ ಸಂಸ್ಥಾನ ಆರ್ಗನೈಸೇಷನ್ನಿಂದ ಸ್ವಾಗತವನ್ನು ಬಯಸ್ತೇನೆ. ಲಕ್ಷ್ಮೀಶ ಅವರು ಕೈಗೆ ತೆಗೆದುಕೊಂಡಿರುವ ಕಾರ್ಯ ಬಹಳ ಕಷ್ಟಕರವಾದದ್ದು ಮತ್ತು ದುಸ್ತರವಾದದ್ದು. ಕಾರಣ, ಇವತ್ತು ಇರುವ ಒಟ್ಟಾರೆ ಯೂಟ್ಯೂಬ್ ಚಾನೆಲ್ಗಳು ಏನಿವೆ ಇವುಗಳಲ್ಲಿ ಸ್ಪರ್ಧಾತ್ಮಕವಾಗಿ ಗುಣಾತ್ಮಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತಂದರೆ ಬಹಳ ಕಷ್ಟಪಡಬೇಕಾಗುತ್ತೆ. ಅಂಥ ಒಂದು ಪ್ರವೃತ್ತಿಗೆ ತೆಗೆದುಕೊಂಡಿರ್ತಕ್ಕಂತಹ ಶ್ರೀ ಲಕ್ಷ್ಮೀಶ್ ಅವರಿಗೆ ಹಿರಿಯರಾದಂತಹ ಶ್ರೀ ರಾನಡೆಯವರು ಮತ್ತು ಪಾವಗಡ ಪ್ರಕಾಶ್ ರವರು ಆಶೀರ್ವಾದ ಮಾಡಿರುವುದರಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಖಂಡಿತವಾಗಿ ಮುಂದುವರಿಯುತ್ತಲೇ ಇರುತ್ತದೆ ಅನ್ನತಕ್ಕಂಥ ಮಾತನ್ನ ಸಂಸ್ಕೃತದಲ್ಲಿ ಒಂದು ಪದ ಹೇಳ್ತಾರೆ, ವರ್ಧತಾಂ ಅಭಿವರ್ಧತಾಂ ಅಂತ ಹೇಳ್ತಾರೆ. ಬೆಳೆಯುತ್ತೀರಿ, ಬೆಳೆಯುತ್ತಲೇ ಇರಿ. ಇದನ್ನ ನಾನು ಕೂಡ ಸ್ವಲ್ಪ ಮಾತನಾಡುವುದನ್ನು ಕಲಿತುಕೊಳ್ಳೋದಕ್ಕೆ ಇವತ್ತಿನ ಗುರುಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಪಾವಗಡ ಪ್ರಕಾಶ್ ರಾವ್ ಅವರು ಕೂಡ ಪ್ರೇರಣಾತ್ಮಕರು ಅಂತ ನಾನು ಭಾವಿಸ್ತೇನೆ. ಅವರು ಕೊಡತಕ್ಕಂತಹ ಉಪನ್ಯಾಸಗಳು ಏನಿದೆ ಇದನ್ನು ಸಾಕಷ್ಟು ನಾನು ಕೂಡ ಕೇಳ್ತಾ ಇರ್ತೇನೆ. ಅದರಿಂದ ಬಹಳ ವಿಷಯಗಳನ್ನು ಅರಿತುಕೊಂಡು ಇದ್ದೇನೆ. ಮುಖ್ಯವಾಗಿ ಕನ್ನಡದ ಬಗ್ಗೆ ನಾನು ಮಾತನಾಡಬೇಕಾ ಅಥವಾ ಕನ್ನಡದ ಸಾಹಿತ್ಯದ ಒಂದು ಪ್ರಕಾರದ ಬಗ್ಗೆ ಮಾತನಾಡಬೇಕಾ ಅಂತ ಲಕ್ಷ್ಮೀಶ ಅವರನ್ನ ನಾನು ಕೇಳಿದಾಗ ಸಾಹಿತ್ಯದ ಒಂದು ಪ್ರಕಾರದ ಬಗ್ಗೆನೇ ಮಾತನಾಡಿ ಅಂತ ನನಗೆ ಹೇಳಿದ್ರು. ಕನ್ನಡದ ಬಗ್ಗೆ ಹೇಳಬೇಕು ಅಂತಂದ್ರೆ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು, ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇರಬೇಕು. ಇದು ಪ್ರತಿನಿತ್ಯದ ಪಾಠ. ಕನ್ನಡವನ್ನ ಯಾರು ಕಲಿತಿಲ್ಲ ಅವರಿಗೆ ಕನ್ನಡವನ್ನು ಕಲಿಸಿಕೊಡುವುದಿದೆಯಲ್ಲ, ಇದು ಕನ್ನಡಿಗರ ಪ್ರಥಮ ಆದ್ಯತೆ ಆಗಿದೆ. ಇದಕ್ಕೆ ನಾನು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ, ವೈಟ್ ಫೀಲ್ಡ್ನಲ್ಲಿ ಇಲ್ಲಿರತಕ್ಕಂತಹ ಅನೇಕ MNC ಕಂಪನಿಗಳೇನಿದೆ ಇವುಗಳ ಜೊತೆಗೆ ನನ್ನ ಸಂಪರ್ಕ ಇಟ್ಕೊಂಡು ಅಲ್ಲಿ ಕನ್ನಡ ಬಾರದೇ ಇರುವವರಿಗೆ ಕನ್ನಡವನ್ನು ಹೇಳಿಕೊಡುವ ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಕೆಲವೊಂದು ಸರ್ಕಾರಿ ಶಾಲೆಗಳಿಗೆ, ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ಹಿಂದಿ ಪದವನ್ನು ಬಳಸ್ತಾರೆ, ಆಂಗ್ಲ ಪದವನ್ನು ಬಳಸ್ತಾರೆ, ಕನ್ನಡ ಪದವನ್ನು ಮುಂಚೆ ಬಳಸ್ತಾ ಇದ್ದಾರೆ. ನನಗೆ ಗೊತ್ತಿರುವ ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಕಸಿನ್ ಒಬ್ಬ ಕೆಲಸ ಮಾಡ್ತಾ ಇದ್ದ. ಅವನಿಗೆ ನಾವು ಪುಟ್ಟು ಅಂತ ಬಹಳ ಪ್ರೀತಿಯಿಂದ ಕರಿತೇವೆ, ವೆಂಕಟೇಶ ಮೂರ್ತಿ ಅಂತ ಅವನ ಹೆಸರು. ನಮ್ಮ ನಗರದ ಕೇಂದ್ರದಲ್ಲಿ ಇರತಕ್ಕಂತಹ ರೈಲ್ವೆ ನಿಲ್ದಾಣ ಏನಿದೆ ಅಲ್ಲಿ
ಕಚೇರಿ ಪದಗಳು ಅಂತ ಏನಿರುತ್ತೆ, ನಾವು ಮಾತನಾಡತಕ್ಕಂಥ ಪದಗಳು ಅನ್ನೋದೇನಿರುತ್ತೆ, ಇದನ್ನ ಪ್ರತಿನಿತ್ಯ ಬೋರ್ಡ್ ಮೇಲೆ ಒಂದು ಪದವನ್ನು ಕನ್ನಡ ಮತ್ತೆ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಆ ಪದವನ್ನು ಬಳಸ್ತೀವಿ. ಅಂದ್ರೆ ಯಾವುದೇ ಭಾಷೆಯನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದ್ರೆ ಆ ಭಾಷೆಯನ್ನ ಬಳಸುವವರು ತುಂಬಾ ಇರಬೇಕು. ಯಾವಾಗ ಭಾಷೆಯನ್ನ ನಾವು ಬಳಸುವುದಿಲ್ಲ ಆ ಭಾಷೆ ಸತ್ತೋಗುತ್ತೆ. ಸಂಸ್ಕೃತ ಅಂತ ಒಂದು ಅಂಚಿಗೆ ಬಂದು ಇವತ್ತು ನಿಂತ್ಕೊಂಡ್ಬಿಟ್ಟಿದೆ. ಇದು ಸಂಸ್ಕೃತವನ್ನು ನಾವು ಹೇಳ್ತೀವಿ ದೇವನಾಗರಿ ಅಂತ ಹೇಳ್ತೀವಿ, ಸಂಸ್ಕೃತವನ್ನು ಬಳಸಬೇಕು ಅಂತ ಹೇಳ್ತೀವಿ. ಇವತ್ತು ಸಂಸ್ಕೃತವನ್ನು ಬಳಸ್ತಾ ಇರತಕ್ಕಂಥದ್ದು ಸಂಸ್ಕೃತ ಪಾಠಶಾಲೆಗಳಲ್ಲಿ ಮತ್ತೆ ಸಂಸ್ಕೃತದ ವಿಶ್ವವಿದ್ಯಾಲಯಗಳಲ್ಲಿ ಬಿಟ್ರೆ ಮಿಕ್ಕ ಯಾವುದೇ ಜಾಗದಲ್ಲೂ ಕೂಡ ಸಂಸ್ಕೃತದ ಹೆಚ್ಚು ಬಳಕೆ ಆಗ್ತಾ ಇಲ್ಲ. ಹಾಗೇನೆ ಕನ್ನಡನೂ ಕೂಡ ಇಂಥ ಒಂದು ಪರಿಸ್ಥಿತಿಗೆ ಆಕಸ್ಮಿಕವಾಗಿ ಹೋಗಿಬಿಡ್ತು ಅಂದ್ರೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಅನ್ನುವ ಪಟ್ಟವನ್ನ ಕಟ್ಟಿಯೂ ಕೂಡ ಏನು ಪ್ರಯೋಜನ. ಇಂಥ ಒಂದು ಸಂದರ್ಭದಲ್ಲಿ ಕನ್ನಡವನ್ನ ಉಳಿಸಬೇಕು, ಕನ್ನಡವನ್ನ ಬೆಳೆಸಬೇಕು ಅನ್ನುವ ನಿರ್ಧಾರವನ್ನ ಲಕ್ಷ್ಮೀಶ್ ಅವರು ಮಾಡಿ ಈ ಒಂದು ಸಂಸ್ಥಾನ ಟಿವಿ ಯೂಟ್ಯೂಬ್ ಚಾನೆಲ್ ಏನನ್ನ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿ, ಅವರು ಮಾಡಬೇಕಾಗಿರುವುದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಈ ಮಾತುಗಳನ್ನು ನಾಡುವುದಕ್ಕೆ ನನ್ನ ಅಣ್ಣ ನನಗೆ ಪ್ರೇರಣೆ. ಅವನ ಹೆಸರು ಕಗ್ಗದ ಭಟ್ಟ ಅಂತಲೇ ಕರೀತಾರೆ, ಎಚ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಅವರು ನನ್ನನ್ನ ಲಾಲ್ಬಾಗ್ನಲ್ಲಿ ಹುಟ್ಟುಡುಗಾದಾಗ ಕರ್ಕೊಂಡು ಹೋಗ್ತಾ 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 ಲಾಲ್ಬಾಗ್ ಕೆರೆಯ ದಂಡೆಯ ಮೇಲೆ ನನಗೆ ಭಗವದ್ಗೀತೆಯ ಶ್ಲೋಕಗಳು ಮತ್ತೆ ಮಂಕುತಿಮ್ಮನ ಕಗ್ಗ, ರತ್ನನ ಪದ ಇವುಗಳೆಲ್ಲವನ್ನೂ ಕೂಡ ನನಗೆ ಪರಿಚಯ ಮಾಡಿಕೊಟ್ಟರು. ತದಾದ ನಂತರದಲ್ಲಿ ನಾನು ಶಾಲೆಯಲ್ಲಿ ಒಬ್ಬ ಟೀಚರ್ ಆಗಿದ್ದರಿಂದ ಏನನ್ನೋ ಕಲಿಬೇಕು ಅನ್ನೋ ಆಸೆ ಇವತ್ತಿಗೂ ಇರುವುದರಿಂದ ನಾನು ದಿನಕ್ಕೆ ಒಂದು 2 ಗಂಟೆ 3 ಗಂಟೆ ಇವತ್ತು ಕೂಡ ಕನ್ನಡ ಸಾಹಿತ್ಯವನ್ನ ರಾತ್ರಿ ಹೊತ್ತಿನಲ್ಲಿ ಓದ್ತಾ ಇರ್ತೇನೆ. ಓದಿರೋದು ನೋಟ್ಸ್ ಮಾಡ್ತೀನಿ. ಕಾರಣ ಏನಂದ್ರೆ ಕಲಿಬೇಕು ಅಂತ. ಇದು ಯಾತಕ್ಕೆ ಅಂತ ಕೇಳಿದ್ರೆ ಯಾವತ್ತೋ ಎಲ್ಲೋ ಉಪಯೋಗ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆ ರೀತಿಯಲ್ಲಿ ಇವತ್ತು ನಾನು ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದು 10-15 ನಿಮಿಷ ನಾನು ಮಾತನಾಡ್ತೇನೆ. ನಾನು ಇಲ್ಲಿ ಮೂಲತಃ ಬಂದಿರೋದು ಪಾವಗಡ ಪ್ರಕಾಶ್ ರಾವ್ ಅವರ ಮಾತನ್ನು ಕೇಳುವುದು. ಈಗ ಕನ್ನಡದ ಪದಗಳು ಅನ್ನೋದಕ್ಕೆ ಜಿ.ಪಿ. ರಾಜರತ್ನಂ, ನನ್ನ ಪುಣ್ಯ ಅಂದ್ರೆ ಜಿ.ಪಿ. ರಾಜರತ್ನಂ ಅವ್ರ ಜೊತೆಗೆ ನಾನು ಓಡಾಡಿದ್ದೇನೆ, ಕುವೆಂಪು ಅವ್ರ ಜೊತೆಗೆ ನಡೆದಾಡಿದ್ದೇನೆ, ಬೇಂದ್ರೆಯವರ ಜೊತೆಗೆ ಸ್ವಲ್ಪ ಹೊತ್ತು ಕೂತಿದ್ದೇನೆ, ದೊಡ್ಡರಂಗೇಗೌಡರು, ಚಂದ್ರಶೇಖರ ಕಂಬಾರ್, ಮತ್ತೆ ಗಿರೀಶ್ ಕಾರ್ನಾಡ್, ಸಿ.ಆರ್. ಸಿಂಹ, ಶಂಕರ್ನಾಗ್, ಅನಂತ್ನಾಗ್ ಅವರೆಲ್ಲರ ಜೊತೆಗೆ ಒಂದು ಕ್ಷಣ ಕಾಲ ಅವರ ಜೊತೆಗೆ ಇರುವುದಕ್ಕೆ ಭಗವಂತ ನನಗೆ ಅನುಕೂಲ ಮಾಡಿಕೊಟ್ಟಿದ್ದ. ಹಾಗಾಗಿ ಅವರುಗಳೆಲ್ಲರ ಒಡನಾಟವೂ ನನಗೆ ಇತ್ತು. ಜಿ.ಪಿ. ರಾಜರತ್ನಂ ಮಾಡಿರುವಷ್ಟು ಕನ್ನಡದ ಕೆಲಸವನ್ನ ಬಹುಶಃ ಯಾರೂ ಮಾಡಿಲ್ಲ ಅಂತ ನನಗನ್ಸುತ್ತೆ. ಕಾರಣ ಏನಂದ್ರೆ 100 ವರ್ಷಗಳ ಹಿಂದೆ ಅವರು ತಮ್ಮ ಸಾಹಿತ್ಯವನ್ನ ಬರೆದು ಪ್ರಕಟ ಮಾಡುವುದರ ಜೊತೆಗೆ ಕನ್ನಡದಲ್ಲಿ ಅವರು ಬರೆಯದೇ ಇರತಕ್ಕಂತಹ ಸಾಹಿತ್ಯದ ಪ್ರಕಾರಗಳು ಯಾವುದಿದೆ, ಬೇರೆಯವರು ಬರೆದಿರುವ ಸಾಹಿತ್ಯ ಯಾವುದಿದೆ, ಅವುಗಳ ಬಗ್ಗೆ ಅವರು ಟಿಪ್ಪಣಿ ಬರೆದು ಲೇಖನಗಳ ಬರೆದು ಅವರ ಪುಸ್ತಕಗಳನ್ನ ಇವರೇ ಪ್ರಕಟಣೆ ಮಾಡಿ ಆ ಪುಸ್ತಕಗಳನ್ನ ಮಾರಾಟ ಮಾಡ್ತಾ ಇದ್ದನ್ನ ನಾನು ನೋಡಿದೆ. ಜಿ.ಪಿ. ರಾಜರತ್ನಂ ಅವ್ರ ಪುಸ್ತಕ ಮಾರಾಟ ಮಾಡ್ತಾ ಇರಲಿಲ್ಲ, ಕುವೆಂಪು ಬಗ್ಗೆ ಬರೀತಿದ್ರು, ಬೇಂದ್ರೆಯವರ ಬಗ್ಗೆ ಬರೀತಾ ಇದ್ರು. ಬರೆದ್ಬಿಟ್ಟು ಕಾಲೇಜಿಂದ ಕಾಲೇಜಿಗೆ, ಸ್ಕೂಲಿಂದ ಸ್ಕೂಲಿಗೆ ಹೋಗಿ ಈ ಪುಸ್ತಕ ಕೊಂಡ್ಕೊಳ್ಳಿ ಅಂತ ಎಲ್ಲರಿಗೂ ಪುಸ್ತಕ ಕೊಡ್ಸೋರು. ಅವಾಗೆಲ್ಲ 10 ರೂಪಾಯಿ 15 ರೂಪಾಯಿ ಪುಸ್ತಕಗಳು. ಆದ್ರೆ ಅವರು ರತ್ನಪದ ಪುಸ್ತಕವನ್ನು ಅವರೇ ಬರೀಬೇಕಾದ್ರೆ ಅವರ ಹತ್ರ ದುಡ್ಡೇ ಇರಲಿಲ್ಲ. ಆ ದುಡ್ಡಿಗಾಗಿ ಎಷ್ಟು ಪರಿತಪನೆ ಪಟ್ಟಿದ್ದಾರೆ ಅವರು ಅಂದ್ರೆ ಪುಸ್ತಕದ ಪ್ರಕಟಣೆಗೆ ಇದ್ರೆ ತೀರಲಾಗದಂತಹ ಸಂಕಟವನ್ನು ಅವರು ಪಟ್ಟಿದ್ರು. ಅವರ ಹೆಂಡತಿಯ ಕೊರಳಲ್ಲಿ ಇದ್ದಂತಹ ಚಿನ್ನದ ಸರವನ್ನ ಮಾರಾಟ ಮಾಡೋದಕ್ಕೆ ಹೊರಟಾಗ ಹಾಗೆ ಇದ್ದಂತಹ ಕನ್ನಡದ ಧುರೀಣ ವ್ಯಕ್ತಿಯೊಬ್ಬರು, ಅವರಿಗೆ ತುಂಬಾ ಹತ್ತಿರವಾದವರು, ಅವರು ಹಣವನ್ನು ಕೊಟ್ಟು ಈ ಪುಸ್ತಕವನ್ನು ನೀನು ಪ್ರಕಟಣೆ ಮಾಡುವಂತ ಹೇಳಿ ನಂತರ ಅದಕ್ಕೆ ದೇವರಾಜ ಅರಸ್ ಪ್ರಶಸ್ತಿ ಇಂಥದ್ದೆಲ್ಲ ಪ್ರಶಸ್ತಿಗಳು ಬಂತು. ಆ ಪ್ರಶಸ್ತಿಗಳ ಆಧಾರದ ಮೇಲೆ ಬಂದ ಹಣವನ್ನು ತೊಡಗಿಸಿ ಮುಂದಿನ ಪುಸ್ತಕಗಳನ್ನ ರಾಜರತ್ನಂ ಪ್ರಕಟಣೆ ಮಾಡ್ತಾರೆ. ಅವರು ಹೇಳುವ ಒಂದು ಮಾತು ಕನ್ನಡ ಪದಗಳಿಗೆ, ಎಂಡ ಎತ್ತಿ ಕನ್ನಡ ಪದಗಳು ಅಂದ್ರೆ ತನ್ನ ಪ್ರಾಣ, ಮುಂಡೇನೆತ್ತಿ ಕುಡ್ಪುಟ್ಟ ಅಂದ್ರೆ ತಪ್ಪೋ ಪದಗಳು ಬಾಳ. ಈ ಕನ್ನಡದ ಈ ಒಂದು ರಾಜರತ್ನಂ ಅವರ ಕವನಗಳೇನಿದೆ ಇದನ್ನ ಯಾರು ಯಾವ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡೋಕೆ ಆಗದಲ್ಲೇ ಇರುವಂತ ಭಾಷೆ. ಬೇರೆ ಯಾರ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು, ರಾಜರತ್ನಂನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುದಿಲ್ಲ, ಬಹಳ ಕಷ್ಟ. ಅದನ್ನೆಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ. ಇಂಥದ್ದೇ ಪದಗಳು ಬರುತ್ತೆ.
ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕಂತ ಅಂತವನೇನಾಗಂದ್ರೆ ದೇವರಾದ್ರೇನು ಮಾಡ್ತೀನಿ ಅವನಿಗೆ ಖತ್ನ, ಅವನಿಗೆ ಹೇಳ್ಕೊಡ್ಬೇಕಾಗಿ ಬಂದ್ಬಿಡ್ತೀನಿ. ಯಾಕಂದ್ರೆ ಕನ್ನಡ ಪದಗಳನ್ನು ಮಾತಾಡಬಾರ್ದು ಅಂತ ನನ್ಗೆ ಹೇಳಿದ್ರೆ ನೀನು ಯಾರು ನನ್ಗೆ ಹೇಳೋದಕ್ಕೆ ಅಂತ. ಕಡೆಯ ಒಂದೇ ಒಂದು ಮಾತು, ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ಹೋಗ್ಲಿ. ಈ ಆಸೆ ಇದೆಯಲ್ಲ, ಇದು ಎಲ್ಲ ಕನ್ನಡಿಗರ ಆಸೆ. ನಾನು ಇವತ್ತು ನೋಡಿದ್ದೀನಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಇಂಗ್ಲಿಶಿನ ವಾತಾವರಣ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಪೋಷಕರಿಗೂ ಕೂಡ ಇಂಗ್ಲಿಷ್ ಅನ್ನತಕ್ಕಂಥದ್ದು ಯಾವ ಭಾಷೆ ಇದೆ ಇದೊಂದೇ ಜೀವನಕ್ಕೆ ಆಧಾರ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಬೆಳೆದ್ಬಿಟ್ಟಿದ್ದೇವೆ. ಆದರೆ ಒಂದು ವಿಷಯವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು, ಯಾವನಿಗೆ ಯಾವ ಒಂದು ಭಾಷೆಯ ಮೇಲೆ ಹಿಡಿತ ಇದೆ ಆತ ಮತ್ತೊಂದು ಭಾಷೆಯನ್ನ ಸುಲಲಿತವಾಗಿ ಕಲಿತುಕೊಳ್ಳೋದಕ್ಕೆ ಸಾಧ್ಯ ಇದೆ. ಬಿಕಾಸ್ ಲ್ಯಾಂಗ್ವೇಜ್ ಎಬಿಲಿಟಿ ಇಸ್ ಎ ಕಾಗ್ನಿಟಿವ್ ಎಬಿಲಿಟಿ, ನಾವು ಸೈಕಲಾಜಿಕಲ್ ಆಗಿ ಮಾತನಾಡಬೇಕಾದ್ರೆ. ಆದ್ರಿಂದ ಒಂದು ಭಾಷೆಗೆ ಯಾರಿಗೆ ಹಿಡಿತ ಸಿಗುತ್ತೆ, ಕನ್ನಡವನ್ನ ಸ್ಫುಟವಾಗಿ ಸ್ಪಷ್ಟವಾಗಿ ಮಾತನಾಡ್ತೀರಿ ಅಂದ್ರೆ ಇಂಗ್ಲಿಷ್ನು ನೀವು ಮಾತನಾಡಬಲ್ಲಿರಿ, ಸಂಸ್ಕೃತವನ್ನು ನೀವು ಮಾತನಾಡಬಲ್ಲಿರಿ, ಮಲಯಾಳವನ್ನು ಮಾತನಾಡಬಲ್ಲಿರಿ, ಆ ಒಂದು ಪರಿಸರಕ್ಕೆ ನೀವು ಬಂದಿರಬೇಕು. ಹಾಗಾಗಿ ಭಾಷೆಯನ್ನು ಮಕ್ಕಳಿಗೆ ಕಲಿಸ್ಬೇಕಂದ್ರೆ ನಮ್ಮ ನಮ್ಮ ಮನೆಗಳಲ್ಲಿಯೇ ನಾವು ಕನ್ನಡದ ಭಾಷೆಯನ್ನ ಹೆಚ್ಚು ಬಳಸುವುದನ್ನ ಕಲ್ತ್ಕೊಳ್ಬೇಕು. ಇವತ್ತು ಮನೆಗಳಲ್ಲೇ ನಾವು ಕನ್ನಡ ಮಾತಾಡ್ತೇವೆ. ಹಾಗಾಗಿ ಈ ಯೂಟ್ಯೂಬ್ ಚಾನಲ್ ಏನು ಇವತ್ತು ಮಾಡ್ತಾ ಇದ್ದಾರೆ, ಇವರು ಇಂಥ ಕಾರ್ಯಕ್ರಮಗಳ ಬಗ್ಗೆಯೂ ಕೂಡ ಒಂದು ಹೋಗ್ಬಿಡ್ಬೇಕು. ಏನದು ಅಂತಂದ್ರೆ ಕನ್ನಡ ಭಾಷೆಯನ್ನ ಯಾವ ರೀತಿಯಾಗಿ ಆರಾಮಾಗಿ ನಾವು ಬೆಳೆಸ್ಕೊಳ್ಬೋದು ಅನ್ನೋದು. ಅದರಿಂದ ಕನ್ನಡದ ಶಿಶುಗೀತೆಗಳು ಅಂತ ನೀವು ನೋಡಿದ್ದೀರಿ, ಎಲ್ಲರೂ ಕೂಡ ಇಂಗ್ಲಿಷ್ ರೈಮ್ಸ್ ಅಂತ ಹೇಳ್ಬಿಡ್ತೀವಿ. ಯಾವುದೇ ಸ್ಕೂಲಿಗೆ ಹೋದ್ರು ಇಂಗ್ಲಿಷ್ ರೈಮ್ಸ್ ಹೇಳ್ತೇವೆ, ರೈನ್ ರೈನ್ ಗೋವೆ ಅಂತ ಹೇಳ್ತೀವಿ. ನಮ್ಗಿಲ್ಲಿ ರೈನ್ ರೈನ್ ಗೋವೆ ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಭಾರತದಲ್ಲಿ. ಯಾತಕ್ಕೆ ಹೇಳಬೇಕು? ಅದರ ಬದಲು ಕನ್ನಡದಲ್ಲಿ ಇರ್ತಕ್ಕಂಥ ಸೊಗಸಾದ ಶಿಶುಗೀತೆಗಳು, ಝಣ್ ಝಣ ಝಣ ಜೇಬು ತುಂಬ ಹಣ ಬೇಲಕ್ಕೆತ್ತಿ ಕೆಡೆಗೆ ಬಿಡಲು ಠಣ್ ಠಣ ಠಣ. ಹೇಗಿದೆ ಇದು? ಝಣ್ ಝಣ ಝಣ ಜೇಬು ತುಂಬ ಹಣ ಮೇಲಕ್ಕೆತ್ತಿ ಕೆಳಗೆ ಬಿಡಲು ಠಣ್ ಠಣ ಠಣ. ಇಂಥದ್ದು ನಿಮಗೆ ಬೇಕು ಅಂದ್ರೆ ನಾನು ಲಕ್ಷ್ಮೀಶ್ ಅವರಿಗೆ ಹೇಳ್ತೀನಿ, ಮೊಹಮ್ಮದ್ ಕುಯ್ ಅನ್ನೋರು ತಟ್ಟು ಮಗ ಚಪ್ಪಾಳೆ ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಎಲ್ಲ ಶಿಶುಗೀತೆಗಳು ದಾರಾ ಬೇಂದ್ರೆಯವರಿಂದ ಹಿಡಿದು ಕುವೆಂಪು ಅವರಿಂದ ಹಿಡಿದು ರಾಜರತ್ನಂವರೆಗೆ ಏನೇನು ಶಿಶುಗೀತೆಗಳಿದೆ ಎಲ್ಲ ಶಿಶುಗೀತೆಗಳ ಒಟ್ಟು ಸಂಗ್ರಹ ಆ ಪುಸ್ತಕದಲ್ಲಿದೆ. ಈ ಪುಸ್ತಕದಲ್ಲಿರತಕ್ಕಂತಹ ಶಿಶುಗೀತೆಗಳನ್ನು ತೆಗೆದುಕೊಂಡು ಇದರನ್ನೇ ಒಂದೊಂದು ಅಂಶವನ್ನಾಗಿ ನಾವು ಬಿಡ್ತಾ ಬಂತು ಅಂತಂದ್ರೆ ಬಹುಶಃ ಎಲ್ಲ ಪೋಷಕರಿಗೆ ಎಲ್ಲ ಮಕ್ಕಳಿಗೆ ಸಹಾಯ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಈ ಒಂದು ಹಿನ್ನೆಲೆಯಲ್ಲಿ DVG ಅಥವಾ ದೇವನಹಳ್ಳಿ ವೆಂಕಟರಮಣಯ್ಯ ಗುಡ್ಡಪ್ಪ ಅಂತ ಏನನ್ನು ಕರೀತೇವೆ, ಇವರು ಬರೆದಿರತಕ್ಕಂಥದ್ದು ಬಹಳ ವಿಪುಲವಾಗಿರತಕ್ಕಂತಹ ಸಾಹಿತ್ಯ ಇದೆ, ತುಂಬಾ ಬರೆದಿದ್ದಾರೆ. ಅದೆಲ್ಲದರ ಬಗ್ಗೆ ಹೇಳೋಕೆ ಹೋಗೋದಿಲ್ಲ, ಯಾಕಂದ್ರೆ ನನ್ನ ಸಮಯ ಕಡಿಮೆ ಇರುವುದಿಲ್ಲ. ಇವರು ಬರೆದಿರುವ ಅನೇಕ ಕೃತಿಗಳಲ್ಲಿ ಕನ್ನಡದ ಭಗವದ್ಗೀತೆ ಅಂತ ಹೇಳಿಸಿಕೊಳ್ಳತಕ್ಕಂತಹ ಕೃತಿ ಮಂಕುತಿಮ್ಮನ ಕಗ್ಗ. ಅದಕ್ಕೆ ಮತ್ತೊಂದು ಇರತಕ್ಕಂಥದ್ದು ಜೋಡಿಯಾಗಿ ಮರುಳ ಮುನಿಯನ ಕಗ್ಗ. ಮಂಕುತಿಮ್ಮನ ಕಗ್ಗದಲ್ಲಿ 945 ಕಗ್ಗಗಳಿವೆ. ಈ ಕಗ್ಗಕ್ಕೆ ಮುಕ್ತಕಗಳು ಅಂತ ಕರೀತಾರೆ. ಮುಕ್ತಕ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಏನನ್ನ ಹೇಳಬೇಕು ಅಂತ ಬಯಸುತ್ತೆ ಅದನ್ನ ತನ್ನದೇ ಆದ ಧ್ವನಿಯಲ್ಲಿ ಅತಿ ಕಡಿಮೆಯ ಪದಗಳಲ್ಲಿ ಹೇಳಿ ಮುಗಿಸತಕ್ಕಂತಹದಕ್ಕೆ ಮುಕ್ತಕ ಅಂತ. ಈಗ ಬಸವೇಶ್ವರ ವಚನ, ಅಕ್ಕ ಮಹಾದೇವಿ ವಚನ, ಈ ವಚನಗಳಿಗೆ ಅದಕ್ಕೆ ಅಳತೆ ಅಂತ ಇದೆ. ಕೆಲವು 4 ಲೈನ್ನಲ್ಲೇ ವಚನಗಳು ಮುಗಿದೋಗುತ್ತೆ, ಕೆಲವು 10 ಬರುತ್ತೆ, ಕೆಲವು 20 ಬರುತ್ತೆ. ಆದ್ರೆ ಮಂಕುತಿಮ್ಮನ ಕಗ್ಗದಲ್ಲಿರ್ತಕ್ಕಂಥದ್ದಲ್ಲಿ ಚೌಪದಿ ಅಂತ ಕರಿತೀವಿ, ಕೇವಲ 4 ಲೈನ್ಗಳು ಮಾತ್ರ ಇರುತ್ತೆ. ಈ 4 ಸಾಲುಗಳು ಏನಿದೆ ಇದನ್ನ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವ ಪುಟದಲ್ಲಿ ಬೇಕಾದ್ರೂ ಓದ್ಬೋದು. ನಾವು ಸಾಮಾನ್ಯವಾಗಿ ಪುಸ್ತಕ ಓದೋದಕ್ಕೆ ಶುರು ಮಾಡಿದ್ರೆ ಮೊದಲನೇ ಪೇಜ್ನಿಂದ ಕಡೆಯ ಪೇಜ್ವರೆಗೂ ಓದ್ಕೊಳ್ತಾ ಹೋಗ್ಬೇಕು. ಅದಕ್ಕೊಂದು ಕಂಟಿನ್ಯೂಟಿ ಅಂತ ಕರೀತೀವಿ. ಆದ್ರೆ ಮಂಕುತಿಮ್ಮನ ಕಗ್ಗದಲ್ಲಿ ಇರತಕ್ಕಂಥ 945 ಮುಕ್ತಕಗಳಲ್ಲಿ ಯಾವ ಮುಕ್ತಕವನ್ನ ಯಾವಾಗ ಬೇಕಾದ್ರೂ ಓದ್ಬೋದು. ಜೊತೆಗೆ ಇದನ್ನ ಓದ್ಕೊಳ್ಬೇಕಾದ್ರೆ ನಮ್ಮ ವಯೋಮಿತಿಗೆ ಅನುಸಾರವಾಗಿ ಅದರ ಅರ್ಥ, ಅದರ ಪರಿಕಲ್ಪನೆ ಬದಲಾವಣೆ ಆಗ್ತಾ ಹೋಗ್ತಾ ಹೋಗುತ್ತೆ. ಈಗ ಒಂದು ಪುಟ್ಟ ಮಗುಗೆ
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂತ ಕೊಟ್ರೆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗೆ ಅವನಿಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅದ್ರದ್ದು ಕಾಗುಣಿತ ಮುಖ್ಯ, ಅವನಿಗೆ ಅದನ್ನು ನೆನ್ಪಿಟ್ಕೊಳ್ಳೋದು ಮುಖ್ಯ, ಅವನು ಅಲ್ಲಿಗೆ ಮುಗಿಸ್ಬಿಡ್ತಾನೆ ಅಷ್ಟೇ. ಅದನ್ನೇ ಒಂದು 25-30 ವರ್ಷದ ಹುಡುಗ ಅದನ್ನ ಓದ್ದ ಅಂತಂದ್ರೆ ನಿಜವಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂದ್ರೆ ಅವನು ತೀರ್ಮಾನ ಮಾಡ್ಬೇಕು, ನನ್ನ ಮನೆಯನ್ನ ಬಿಟ್ಟು ನಾನು ಹೋಗ್ಬಾರ್ದು. ಇದು 25-30 ವರ್ಷದ ಹುಡುಗನ ಚಿಂತನೆ. ನಮ್ಮ ವಯಸ್ಸಿಗೆ ಬಂದಾಗ 70-75 ವರ್ಷದಲ್ಲಿ ಬರಬೇಕಾದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂದ್ರೆ ನಾನು ಯಾವ ಸಮಾಜದಲ್ಲಿ ಇದ್ದೇನೆ ಆ ಸಮಾಜಕ್ಕೆ ಏನಾದರೂ ಒಂದು ಕೆಲಸವನ್ನ ಮಾಡಿ. ಅಂದ್ರೆ ಈ ಎಲ್ಲ ಮುಕ್ತಕಗಳು ಹೇಗಿರುತ್ತೆ ಅಂದ್ರೆ ನೀವು ಅದನ್ನ ಹೇಗೆ ಓದ್ಕೊಳ್ತೀರಿ ಹಾಗೆ ಅದು ಓದಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ನೀವು ಅದನ್ನ ಕೇವಲ ಓದ್ಬಿಟ್ಟು ನೆನ್ಪಿಟ್ಕೊಳ್ತಾನೆ ಅಂತಂದ್ರೆ ನೆನ್ಪಿಟ್ಕೊಳ್ಬಹುದು, ಬೇಕಾದ್ರೆ ಅದಕ್ಕೆ ಅರ್ಥನೇ ನೀವು ಹುಡುಕೊಳ್ಳೋದಲ್ಲೇನೂ ಇರ್ಬೋದು. ಆದ್ರೆ ಇದಕ್ಕೆ ಅರ್ಥವನ್ನು ಹುಡುಕ್ತೀನಿ ಅನ್ನೋದಕ್ಕೆ DVG ಅವರು ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಈ ಶಾಸ್ತ್ರೀತನದಿಂದಲ್ಲ ಅಂತಿದೆಯಲ್ಲ, ಇದು ಎಷ್ಟು ಅರ್ಥ ಇದೆ ಅಂದ್ರೆ ಇಟ್ ಇಸ್ ನಾಟ್ ಸರ್ಟಿಫಿಕೇಶನ್. ಎಜುಕೇಶನ್ ಇಸ್ ನಾಟ್ ಸರ್ಟಿಫಿಕೇಶನ್. ವಿದ್ಯೆ ಅನ್ನತಕ್ಕಂಥದ್ದು ಕೇವಲ ಒಂದು ಪ್ರಶಸ್ತಿ ಪತ್ರವನ್ನು ತಗೊಳ್ಳೋದಕ್ಕೆ, ಪದವಿ ಪತ್ರವನ್ನು ಪಡ್ಕೊಳ್ಳೋಕೆ ಇರತಕ್ಕಂಥದ್ದು ಶಿಕ್ಷಣ ಅಲ್ಲ. ಆದ್ರೆ ಶಿಕ್ಷಣ ಯಾವುದು? ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಇಂಟ್ರಾಸ್ಪೆಕ್ಷನ್ ಅಂತ ಕರೀತೇವೆ. ನಮ್ಮ ಒಳಗಡೆ ನಾವು ಹೋಗ್ಬೇಕು. ಒಂದೊಂದು ಪದ, ನಾನೊಬ್ಬ ವಿಜ್ಞಾನದ ಶಿಕ್ಷಕ, ಗಣಿತ ಶಿಕ್ಷಕ. ಗಣಿತ ಶಿಕ್ಷಕ ಅನ್ಬೇಕಾದ್ರೆ ವಿಶ್ವಗಣ ಅನ್ನೋ ಒಂದು ಪದವನ್ನ ಹೇಳಿದ್ರೆ, ಶೂನ್ಯಗಣ ಅನ್ನೋ ಒಂದು ಪದವನ್ನ ಹೇಳಿದ್ರೆ, ಸಾಂದ್ರತೆ ಅನ್ನೋ ಪದ ಹೇಳಿದ್ರೆ, ಗಾತ್ರ ಅನ್ನೋ ಪದ ಹೇಳಿದ್ರೆ ನನಗೆ ಇಡೀ ವಿಶ್ವದ ಪರಿಕಲ್ಪನೆ ಬಂದ್ಬಿಡುತ್ತೆ. ಎಲ್ಲೆಲ್ಲಿ ಸಾಂದ್ರತೆ ಕಡಿಮೆ ಇದೆ, ಎಲ್ಲೆಲ್ಲಿ ಸಾಂದ್ರತೆ ಜಾಸ್ತಿ ಇದೆ, ಒಂದ್ ಕಡೆ ಸಾಂದ್ರತೆ ಯಾಕೆ ಜಾಸ್ತಿ ಆಯಿತು. ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ ಪ್ರಯಾಗದಲ್ಲಿ. ಇವತ್ತು ಅಲ್ಲಿ ಹ್ಯೂಮನ್ ಡೆನ್ಸಿಟಿ ಈಸ್ ಎಕ್ಸ್ಟ್ರೀಮ್ಲಿ ಹೈ, 40 crore ಪೀಪಲ್, 40 ಕೋಟಿ ಜನ ಅಲ್ಲಿದ್ದಾರೆ ಅಂತಂದ್ರೆ ಆ ಸಾಂದ್ರತೆ ಇದೆಯಲ್ಲ, ಡೆನ್ಸಿಟಿ ಇದೆಯಲ್ಲ, ಅದನ್ನ ತಡೆದುಕೊಳ್ಳುವ ಶಕ್ತಿ ಇರಬೇಕಲ್ಲ. ಆ ರೀತಿಯಲ್ಲಿ ಒಂದೊಂದು ಪದದ ಒಳ ಹೋಗಬೇಕು ಅಂತ ಹೇಳ್ತಾರೆ. ಹಾಗೆ ಇರತಕ್ಕಂಥ ಈ ಮುಕ್ತಗಳು ಏನಿದೆ, ಇದರಲ್ಲಿ ಮುಕ್ತಕಗಳು ಏನೇವೆ ಇವೆ, 945 ಮುಕ್ತಕಗಳು. ಇದರಲ್ಲಿ ಇರತಕ್ಕಂಥ ವಿಷಯಗಳು ಅನೇಕ ವಿಷಯ. ಇದನ್ನ ನಾನು ಸುಮ್ಮನೆ ಸ್ಥೂಲವಾಗಿ ಇದನ್ನ ಯಾವ ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ನೊಂದ ಜೀವಕ್ಕೆ ಸೋತನೆಂಬ ಭಾವನೆ ಇರದೇ ಇರುವ ಜೀವಕ್ಕೆ, ಬದುಕಿನಲ್ಲಿ ಇನ್ನೇನಿದೆ ಎಂದುಕೊಳ್ಳುವ ಜೀವಕ್ಕೆ, ಭಾವನೆಗಳಿಗೆ ಬೆಲೆ ಇದೆಯೇ ಅನ್ನುವ ಪ್ರಶ್ನಿಸುವ ಜೀವಕ್ಕೆ, ಇನ್ನು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಂದ್ರೆ ಮಂಕುತಿಮ್ಮನ ಕಾವ್ಯದ ಮುಕ್ತಕಗಳೆಲ್ಲ. ನೀವೇನಾದ್ರೂ ತಗೊಳ್ಳಿ, ಅದರೊಳಗಡೆ ಒಂದು ಅರ್ಥ ನಮಗೆ ಸಿಕ್ಕೇ ಸಿಗುತ್ತೆ ಕಗ್ಗದಲ್ಲಿ. ಈ ರೀತಿ ಯೋಚನೆ ಮಾಡಿದಾಗ ಕಗ್ಗದ ಪದ್ಯಗಳನ್ನ ವಿಂಗಡಣೆ ಮಾಡಬೇಕಾದ್ರೆ ಅಂತರಂಗದಲ್ಲಿ ಇರತಕ್ಕಂತಹ ಪದ್ಯಗಳು, ಇವುಗಳಲ್ಲಿ ಮನಸ್ಸು, ಬುದ್ಧಿ, ಆಸೆ, ಹಸಿವು, ವಾಸನೆ, ಅಹಂಕಾರ, ಮನುಜ ಸ್ವಭಾವ, ಅನುಭವ ಮುಂತಾದ ಮುಕ್ತಕಗಳು ಇದರೊಳಗಡೆ ಇದೆ. ಮತ್ತೊಂದು ಮುಕ್ತಕದ ಭಾಗವನ್ನು ಯೋಚನೆ ಮಾಡಿದ್ರೆ ಜೀವನದಿ ಅಂತ ಕರಿಬಹುದು. ಜೀವನದಿ ಅಂತಂದ್ರೆ ಸಂಸಾರ, ಬದುಕು, ಕರ್ಮ, ಸಾವು, ಜಗತ್ತು, ಇದಕ್ಕೆ ಸಂಬಂಧಪಟ್ಟಂತ ಮುಕ್ತಕಗಳು. ಚೈತನ್ಯ ಒಂದು ವಿಶೇಷವಾಗಿರತಕ್ಕಂಥ ಶಕ್ತಿ, ಇದಕ್ಕೆ ಸಂಬಂಧಪಟ್ಟ ಮುಕ್ತಕಗಳನ್ನು ಹುಡುಕಿದಾಗ ವಿಧಿಯ ಬಗ್ಗೆ, ಮಾಯೆಯ ಬಗ್ಗೆ, ದೈವದ ಬಗ್ಗೆ, ದೇವರ ಬಗ್ಗೆ, ದೈವ ಭಕ್ತಿಯ ಬಗ್ಗೆ, ಪರಸತ್ವದ ಬಗ್ಗೆ, ಸೃಷ್ಟಿ ಸೌಂದರ್ಯ ಬ್ರಹ್ಮದ ಬಗ್ಗೆ ಅನೇಕ ಮುಕ್ತಕಗಳಿವೆ. ಹಾಗೆಯೇ ಇನ್ನಿರುವ ಮುಕ್ತಕಗಳು ನೀತಿ ಸೂತ್ರಗಳು ಅಂತ ಕರಿತೀವಿ. ಇಲ್ಲಿ ವೈಯಕ್ತಿಕ ನೀತಿ, ಆಧ್ಯಾತ್ಮಿಕ ನೀತಿ, ಲೋಕ ನೀತಿ, ಈ ರೀತಿಯಾಗಿ ಇದನ್ನ ಬದಲಾವಣೆ. ನಾನು ಈಗ ಲೋಕ ನೀತಿಗಳು ಅಂತ ಹೇಳಿದಾಗ ಪ್ರತಿ ಕಗ್ಗದ ಕಡೆಯ ಸಾಲನ್ನ ನೀವು ನೋಡಿದ್ರೆ, ಒಂದು ಕಗ್ಗವನ್ನು ನಿಮಗೆ ಹೇಳ್ಬಿಡ್ತೇನೆ, ಆ ಕಗ್ಗದ ವಿಶೇಷತೆಯನ್ನು ನಿಮ್ಗೆ ಹೇಳ್ಬಿಡ್ತೇನೆ. ಇದರಲ್ಲಿ ಏನ್ ವಿಶೇಷತೆ ಇದೆ ಅಂತ ಕಗ್ಗವನ್ನು ಯಾರು ಓದಿಲ್ಲ ಅವರು ನನಗೆ ಹೇಳಿದ್ರೆ ತುಂಬಾ ಸಮಾಧಾನ. ನೋಡೋಣ ಯಾರು ಹೇಳ್ತೀರಿ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸೊಲ, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ, ಋಷಿ ವಾಕ್ಯದೊಳು ವಿಜ್ಞಾನ ಕಲೆ ಮೇಳವಿಸೆ,
ಜಸವು ಜನಜೀವನಕ್ಕೆ ಹೋಗುವುದಿಲ್ಲ. ಮೊದಲನೆಯ ಸಾಲು, ಎರಡನೆಯ ಸಾಲು, ಮೂರನೆಯ ಸಾಲು, ನಾಲ್ಕನೆಯ ಸಾಲು, 4 ಸಾಲುಗಳಲ್ಲಿ ಒಂದು ಅಂಶ ಕಾಮನ್ ಇದೆ. ಮತ್ತೊಂದು ಹೇಳ್ತೀನಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಗೆ ವಿಧಿಸುರಿ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳ ಒಂದಾಗು ಮಂಕುತಿಮ್ಮ. 4 ಸಾಲುಗಳಲ್ಲಿ ಏನೋ ಒಂದು ಸಾಮಾನ್ಯವಾಗಿರುವ ಅಂಶ ಇದೆ. ಇದು ಕಗ್ಗದಲ್ಲಿ ಮಾತ್ರ ಇದೆ, ಇನ್ನೆಲ್ಲೂ ಇಲ್ಲ. ಹುಲ್ಲಾಗು ಕಲ್ಲಾಗು, ಎರಡನೇ ಅಕ್ಷರ ಯಾವುದಿದೆ? ಹುಲ್ಲಾಗು ಕಲ್ಲಾಗು, ಎರಡನೇ ಅಕ್ಷರ ಲಾ. ಇಡೀ ಮಂಕುತಿಮ್ಮನ ಕಗ್ಗದ 945 ಕಗ್ಗದ ಮುಕ್ತಕಗಳಲ್ಲಿ ಪ್ರತಿ ಸಾಲಿನ ಎರಡನೆಯ ಅಕ್ಷರ ಒಂದೇ ಅಕ್ಷರದ ಕಾಗುಣಿತಾಕ್ಷರಗಳಲ್ಲಿ ಇದೆ. ಯಾವುದೇ ತಗೊಳ್ಳಿ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಬಡಗೂಡೆ ಧರ್ಮ, ಋಷಿ ವಾಕ್ಯದೊಳು ವಿಜ್ಞಾನ ಕಲೆ ಬೆಳವಿಸೆ, ಜಸವು ಜನಜೀವನಕ್ಕೆ ಹೋಗುತ್ತಿಲ್ಲ. ಇದು ಮುಕ್ತಕಗಳಲ್ಲಿ ಇರತಕ್ಕಂತಹ ವಿಶೇಷವಾದ ಅಂಶ. ಕಡೆಯ ಸಾಲು ಏನಿದೆ, 200 ಮುಕ್ತಕಗಳಲ್ಲಿ, 945 ಮುಕ್ತಕಗಳಲ್ಲಿ, 200 ಮುಕ್ತಕಗಳಲ್ಲಿ ಕಡೆಯ ಸಾಲೆ ಜೀವನದ ಒಂದು ನೀತಿ ಪಾಠವನ್ನು ಹೇಳುತ್ತೆ. ಯಾವ್ಯಾವುದು? ಸುಮ್ಮನೆ ಒಂದೆರಡನ್ನ ಹೇಳ್ತೀನಿ. ಸಹನೆ ವಜ್ರದ ಕವಚ. ಸುಮ್ಮನೆ ನಾವೆಲ್ಲ ಯೋಚನೆ ಮಾಡೋಣ, ನಮ್ಗೆ ಯಾವುದೋ ಒಂದು ಕೆಲಸ ಕೈಗೂಡ್ಲಿಲ್ಲ ಅಂದ್ರೆ, ನಾನು ಅಂದ್ಕೊಂಡಿದ್ದು ನನ್ನ ಕೈಲಿ ಸಾಧನೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ನಮಗೆ 2 ಅಂಶಗಳು ಬೇಕು. ಒಂದು ಧೈರ್ಯ, ಮತ್ತೊಂದು ಸಹನೆ. ಸಹನೆಯನ್ನು ಯಾರು ಕಳ್ಕೊಳ್ತೇವೆ ಅವರು ಜೀವನವನ್ನ ಹಾಳು ಮಾಡ್ಕೊತೀವಿ. ಇವತ್ತು ಕೂಡ ನೀವು ಪ್ರಜಾವಾಣಿ, ವಿಶ್ವವಾಣಿ ಪೇಪರ್ನ ನೋಡಿದ್ರೆ ಒಂದು ತಾಯಿ ಮನೆಯಲ್ಲಾದ ಒಂದು ಸಣ್ಣ ಘಟನೆಗೋಸ್ಕರ ತನ್ನ 4 ಮಕ್ಕಳ ಜೊತೆಗೆ ಆಲಮಟ್ಟಿ ಅಣೆಕಟ್ಟಿನಲ್ಲಿ ಬಿದ್ದು 4 ಮಕ್ಕಳು ಸತ್ತು ಹೋದ್ರು. ದೊಡ್ಡವರಾದವರನ್ನ ಮೀನುಗಾರರು ರಕ್ಷಣೆ ಮಾಡಿದ್ರು. ಈಗ 4 ಮಕ್ಕಳನ್ನು ಕಳೆದುಕೊಂಡ ತಾಯಿ ಇವತ್ತಿದ್ದಾರೆ. ಬೀಳುವುದಕ್ಕೆ ಮುಂಚೆ ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾರೆ ಥಿಂಕ್ ಬಿಫೋರ್ ಯು ಇಂಕ್ ಅಂತ ಹೇಳ್ತಾರೆ. ಇದಕ್ಕೆ ಸಹನೆ ವಜ್ರದ ಕವಚ ಹೋಗುವುದಿಲ್ಲ. ಅದೇ ರೀತಿಯಲ್ಲಿ ಬಾಳು ಬಾಳದೆ ಬಿಡೋದು. ಎಂಥ ಚೆನ್ನಾಗಿದೆ ಪದ ಇದು ಅಂದ್ರೆ, ಬಾಳು ಬಾಳದೆ ಬಿಡೋದು ಅಂದ್ರೆ ನಾನು ಬದುಕಿದ ಮೇಲೆ ನಾನು ಬದುಕಲೇಬೇಕು. ನಾವಿನ್ನೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಕಷ್ಟ ಇರುತ್ತೋ ಸುಖ ಇರುತ್ತೋ, ಎಲ್ಲಿದ್ದೀವೋ ಏನ್ ಮಾಡ್ತಾ ಇದ್ದೀವೋ, ಒಟ್ಟಲ್ಲಿ ಬಾಳ್ಬೇಕು. ನೀವು ಆ ಬಾಳನ್ನ ಮಾಡ್ದಲ್ಲೇನೆ ಮುಂದಕ್ಕೆ ಹೋಗ್ತೀವಿ ಅಂದ್ರೆ ವಿಧಿ ನಿಮ್ಮನ್ನ ಕರೆಯೋದಿಲ್ವಲ್ಲ. ಅದಕ್ಕೆ ಹೇಳ್ತಾರೆ, ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆಗಿರೋದು, ತಿಂದು ನಿನ್ನ ಋಣ ತೀರುತ್ತಲೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿರೋದು, ಸಂದ ಲೆಕ್ಕವಾದೆಲ್ಲ ಮುಂಗುತ್ತಿಲ್ಲ. ತಾನೇ ತಾನೇ ಪೇ ಖಾಲಿ ವಾಲೋಂಕ ನಾಮ್ ಲಿಖಾ ಹೈ ಅನ್ನೋ ಮಾತಿದ್ದಾರೆ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆಯಿರೋದು. ಎಷ್ಟೋ ಸರಿ ನಾವೇ ಅನ್ಕೊಂಡ್ಬಿಡ್ತೀವಿ, ಕಷ್ಟಕ್ಕೆ ಸಿಗಾಕೊಂಡಾಗ, ಏನೋ ಒಂದು ದುಃಖದ ಪ್ರತೀಕ ಬಂದಾಗ ನಾವು ಅನ್ಕೊಳ್ತೀವಿ, ಇವತ್ತೇ ನಾನು ಯಾಕೆ ಹೋಗ್ಬಿಡ್ಬಾರ್ದು. ಹೋಗಲ್ವೇ? ನಮ್ಮ ಮನೆಯಲ್ಲಿರುವ ಕೆಲವರು ಹಿರಿಯರು ಹೇಳ್ತಾ ಇರ್ತಾರೆ, 90, 95, 100 ವರ್ಷ ಆಗಿರ್ತಕ್ಕಂಥವ್ರು, ದೇವರು ನನ್ನನ್ನ ಕರ್ಕೊಂಡು ಹೋಗ್ಲಿಲ್ಲ, ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗೋದಕ್ಕೆ ಯಾರು? therefore you will have to be there. ಈ ಪಾಠ. ಹಾಗೆ ಇಂದಿನ ಬದುಕು, ಹಿಂದಕ್ಕೂ ನಾವು ಕಂಪೇರ್ ಮಾಡಬಾರ್ದು, ಮುಂದಕ್ಕೂ ನಾವು ಕಂಪೇರ್ ಮಾಡಬಾರ್ದು. ನಾನು ಇವತ್ತು ನಾಗರಾಜ್ ಅವ್ರ ಜೊತೆ ಬರ್ಬೇಕಾದ್ರೆ ಹೇಳ್ತಾ ಇದ್ರು, ಅವರ ಜಾಗ ಏನಿದೆ ಅನ್ನಪೂರ್ಣೇಶ್ವರಿ ನಗರ, ಅಲ್ಲೆಲ್ಲ ಸುಮಾರು 20-25 ವರ್ಷದ ಹಿಂದೆ ಒಂದು 5,000 ರೂಪಾಯಿ 6,000 ರೂಪಾಯಿ ಕೊಟ್ಟರೆ ಒಂದು ಸೈಟ್ ಸಿಗ್ತಾ ಇತ್ತು, 30-40 ಅಂತ. ಇವತ್ತು 5,000 ರೂಪಾಯಿ ಕೊಟ್ಟರೆ ಪಾನಿಪುರಿನೂ ಬರಲ್ಲ, ಮಸಾಲೆ ಪುರಿನೂ. ಇಂದಿನ ಬದುಕು. ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹೀಗಿದೆ, ಇಂದಿನ ವಿಜ್ಞಾನ ಹೀಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗಿದೆ. ನನಗಂತೂ ಬಹಳ ಭಯ ಇದೆ, ಕೃತಕ ಬುದ್ಧಿಮತ್ತತೆ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇಟ್ ಡಸ್ ವಂಡರ್ಸ್
ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತೆ. ನನಗೆ ಗೊತ್ತಿರುವ ಹಾಗೆ ಇವತ್ತು ಯಾವುದು ಒಬ್ಬ ವ್ಯಕ್ತಿಗೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ, ಆ ವಸ್ತುನ ಸ್ಟ್ರೆಚರ್ ಏನು ಇಟ್ಕೊಂಡು ನಡೀತಾರೆ, ಅದಕ್ಕೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಮ್ಯಾನುಫ್ಯಾಕ್ಚರ್ಡ್ ಎ ಡಿವೈಸ್ ವೇರ್ ದ ಕಾಸ್ಟ್ ಈಸ್ 1/10 ಆಫ್ ದಿ ಒರಿಜಿನಲ್ ಕಾಸ್ಟ್. ಅಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಇವತ್ತು ಆ ವಸ್ತು ಬರ್ತಾ ಇದೆ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣ. ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನನ್ನ ಬೇಕಾದ್ರೂ ಮಾಡ್ಬಿಡ್ತು. ಆದ್ರಿಂದ ಇಂದಿನ ಬದುಕು ನಗು ನಗುತ್ತ ಬಾಳ್ ತೆರಳು. ಅದ ಎಷ್ಟು ಚೆನ್ನಾಗಿದೆ ಅಂದ್ರೆ ನಗು ನಗುತ್ತ ಬಾಳ್ ತೆರಳು. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದ ಎಂದು ಗುಣ ಪಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಗರೆ ಬರಲ್ ಅಳದೆ ಮುಗು ಕರ್ಮಣ್ಯವಾಗಿ ಕಾರಸ್ತೆ ಮಾ ಫಲೇಶು ಕದಾಚನ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂದ್ರೆ, ನಾವಿದನ್ನ ಓದ್ಕೊಳ್ಳೋದ್ರಿಂದ ನಮ್ಗೆ ಅನುಕೂಲ ಏನು, ನಮ್ಮ ಜೀವನ ಸುಧಾರಿಸುತ್ತೆ, ನಮ್ಮ ಜೊತೆಗೆ ಯಾರಿರ್ತಾರೆ ಅವರ ಜೀವನವೂ ಇದರಿಂದ ಸುಧಾರಿಸುತ್ತೆ. ಯಾಕೆಂದ್ರೆ ಯಾರು ಓದ್ಕೊಂಡಿರ್ತೇವೆ ಅವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಪಾವಗಡ ಪ್ರಕಾಶ್ ರಾವ್ ಅವರಿರುವ ಜ್ಞಾನ ಏನುಂಟು ಅವರು ಯಾಕೆ ಹಂಚಿಕೊಳ್ತಾರೆ ಅಂತಂದ್ರೆ 10 ಜನ ಇದರಿಂದ ಪ್ರೇರಿತರಾಗಬೇಕು, ಅವರು ತಮ್ಮ ಬಾಳನ್ನ ಸುಧಾರಿಸ್ಕೊಳ್ಬೇಕು. ಹಾಗೆಂದ್ರೆ ಅವರು ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನಗು ನಗುತ್ತ ಬಾಳ್ ತೆರಳು. ನಗು ಅಂದ್ರೆ ಏನು? DVG ಅವರ ಪ್ರಕಾರ ಸಂತೋಷ, ಸುಖ. ಸುಖ ಬೇರೆ, ಸಂತೋಷ ಬೇರೆ. ಹ್ಯಾಪಿನೆಸ್ ಇಸ್ ಡಿಫ್ರೆಂಟ್, ಪ್ಲೆಷರ್ ಇಸ್ ಡಿಫ್ರೆಂಟ್. ಆದ್ರಿಂದ ನಾನು ನಗುತ್ತಾ ಇರಬೇಕು ಅನ್ನೋ ಆಸೆ ಏನಿದೆ, ನಾನು ಸಂತೋಷವಾಗಿರ್ಬೇಕು ಅನ್ನೋ ಆಸೆ ಏನಿದೆ, ಇದು ಬಹಳ ಸಹಜವಾದದ್ದು. ಅದಕ್ಕೆ ಅವರು ಹೇಳೋ ಮಾತು ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುತ್ತ ನಗಿಸುತ್ತ ನಗುವುತ ಬಾಳುವ ಮಿಗೆವರವ ಬೇಡಿಕೊಳ್ಳಬಹುದು ತಿನ್ನು. ಅದೆಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ಆಸೆ ಖಂಡಿತವಾಗಿ ನಮಗೆಲ್ಲರಿಗೂ. ಇದ್ರ ಜೊತೆಗೆ ನನ್ನ ಜೊತೆಗಿರುವ ಇನ್ನೊಬ್ಬ ಯಾರಿದ್ದಾನೆ ಅವನಿಗೂ ಕೂಡ ಐಸ್ ಕ್ರೀಮ್ ಅನ್ನು ಕೊಟ್ಟು ಅವನನ್ನು ಸಂತೋಷಪಡಿಸುವುದನ್ನು ಕಲ್ತ್ಕೋ. ಆಕಸ್ಮಿಕವಾಗಿ ನಿನಗೂ ಐಸ್ ಕ್ರೀಮ್ ತಿನ್ನೋದಕ್ಕಾಗೋದಿಲ್ಲ, ನಿನ್ನ ಜೊತೆಗಿರುವವನಿಗೂ ಐಸ್ ಕ್ರೀಮ್ ತಿನ್ನೋದಕ್ಕಾಗೋದಿಲ್ಲ, ಮತ್ತೊಬ್ರು ಯಾರೋ ಪೋಲಾರ್ ಬೇರಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾರೆ, ಅವರು ಆ ಐಸ್ ಕ್ರೀಮ್ ನ ತಿಂತಾ ಇರುವುದರಿಗೆ ಅದನ್ನ ನೋಡಿ ನೀವು ಸಂತೋಷ. ಯು ಮೇ ನಾಟ್ ಗೆಟ್ ಇನ್ ಟು ಎ BMW car, but at least you will become LBW. ಎಷ್ಟು ಚೆನ್ನಾಗಿದೆ ನೋಡಿ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುತ್ತ ನಗಿಸುತ್ತ ನಗುವುತ ಬಾಳುವ ನಿಗೆವರವ ಬೇಡಿಕೊಳ್ಳಬಹುದು. ಕಡೆಯದಾಗಿ ಇನ್ನೊಂದು ಮಾತನ್ನ ಹೇಳ್ತೀನಿ, ಕೊಲಿ ನಿನ್ನ ತುಟಿಗಳು. ಈ ಪದ ಇದೆಯಲ್ಲ, ಯಾರ್ಯಾರು ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರ್ತಾರೆ, ಯಾರ್ಯಾರು ನಾವು ಬಹಳ ಬೆಳೆದಿದ್ದೇವೆ ಅಂತ ಅನ್ಕೊಳ್ತೀವಿ, ಅವರು ನೆನ್ಪಿಟ್ಕೊಳ್ಬೇಕಾದ ಅಂಶ ಕೊಲಿ ನಿನ್ನ ತುಟಿಗಳು. ಸೂರ್ಯ ಚಂದ್ರಾದಿಗಳು ಎಷ್ಟು ವರ್ಷದಿಂದ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದಾರೆ, ಒಳಿತನ್ನ ಮಾಡ್ತಾ ಇದ್ದಾರೆ. ಸೂರ್ಯ ಹುಟ್ಟಿದಾಗ ಯಾವ ಕಪಟ ಶಬ್ದ ಬಂತು? ಸೂರ್ಯ ಮುಳುಗಿದಾಗ ಏನಾಯಿತು? ತನ್ನಷ್ಟಕ್ಕೆ ತಾನೇ ಸೂರ್ಯ ಹುಟ್ಟುತ್ತಾನೆ, ತನ್ನಷ್ಟಕ್ಕೆ ತಾನೇ ಸೂರ್ಯ ಮುಳುಗ್ತಾನೆ, ಚಂದ್ರ ಬರ್ತಾನೆ, ಅಮಾವಾಸ್ಯೆ ಆಗುತ್ತೆ. ಅವರು ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ನೀನು ನಿನ್ನ ಜೀವನ ಪಥದಲ್ಲಿ ಕೊಲಿ ನಿನ್ನ ತುಟಿಗಳನ್ನು. ನೀನು ಮಾಡಿದ ಕೆಲಸವನ್ನ ನೀನಾಗೆ ಎಲ್ಲರಿಗೂ ಹೇಳ್ಕೊಡೋದಕ್ಕೆ ಹೋಗಬೇಡ. ನೀನು ಮಾಡಿರುವ ಕೆಲಸ ಏನಿದೆ, ಆ ಕೆಲಸ ನೀನು ಮಾಡಿರುವ ಕೆಲಸದ ಮೂಲಕವಾಗಿ ಅದು ಎಲ್ಲರಿಗೂ ತಿಳಿಯಲಿ ಅನ್ನುವ ಮಾತು. ಕಡೆಯದಾಗಿ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ. ನಾವು ಸೇರಿರ್ತಕ್ಕಂಥದ್ದು ಒಳ್ಳೆಯದಾಗಲಿ ಎನ್ನುವ ಆಸೆಯಿಂದ. ಆಕಸ್ಮಿಕವಾಗಿ ಒಳ್ಳೆಯದಾಗಲಿ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅದನ್ನ ಪಾವಗಡ ಪ್ರಕಾಶ್ ರಾವ್ ಅವರ ಭಾಷಣದಲ್ಲಿ, ಅವರ ಚರ್ಚೆಗಳಲ್ಲಿ ಅನೇಕ ಬಾರಿ ಇದನ್ನು ಹೇಳಿದ್ದಾರೆ. ನನಗೇನೋ ಒಂದು ಅಂದುಕೊಂಡಿದ್ದು ನನಗಾಗದೆ ಹೋದಾಗ ಇದರೊಳಗಡೆ ನಾನು ನನ್ನನ್ನು ಇನ್ನಷ್ಟು ತೊಡಗಿಸ್ಕೊಳ್ತೇನೆ ಅನ್ನುವ ಮಾತು ಯಾವಾಗ ಬರುತ್ತೆ, ಅವಾಗ ಬೆಳವಣಿಗೆ ಸಾಧ್ಯ. ಗ್ರಹಗತಿಯ ತಿದ್ದುವನ್ನು ಯೋಗಿಸಲು
ವಿಹಿತವಾಗಿ ಹೋದದರ ಗತಿ ಸೃಷ್ಟಿ ವಿಧಿಯು ಸಹಿಸಲೊಲ್ಲದೆ ಮುಗಿಯುವುದೋ ಆವದಿಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಅದರಿಂದ ಮಂಕುತಿಮ್ಮನ ಕಗ್ಗದ ಬಗ್ಗೆ ಸುದೀರ್ಘವಾಗಿ ಹೇಳುವುದಕ್ಕೆ ಬಹಳಷ್ಟು ಇದೆ. ಇದು ಕೇವಲ ಪರಿಚಯಾತ್ಮಕವಾದದ್ದು. ಈ ಮಾತುಗಳನ್ನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಲಕ್ಷ್ಮೀಶ ಮತ್ತು ಅವರ ತಂಡದವರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ.